ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೂ ಧನು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಇಡೀ ವಾರ? ತುಲಾ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ಚಂದ್ರ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ, ಅದರಲ್ಲಿ ಏನೂ ಸಂಶಯ ಇಲ್ಲ. ನಿಮಗೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಪೆಟ್ರೋಲಿಯಂ ಮತ್ತು ಈ ಆಟೋಮೊಬೈಲ್ಸ್ ಇಂಥ ಕ್ಷೇತ್ರಗಳವರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಅಂತೂ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನಗಳು, ಪ್ರಶಂಸೆಗಳು ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಸಾಹಸ ಕಾರ್ಯಗಳನ್ನು ಮಾಡ್ತೀರಾ, ಅಂಥದ್ದೆಲ್ಲ ನೀವು ವಾರದ ಆದಿಯಲ್ಲಿ ಕಾಣ್ತೀರಾ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ವ್ಯಯ ಇದೆ ಅವರಿಂದಾಗಿ. ಯಾಕೆಂದರೆ ಬುಧ ನೋಡಿ, ತುಲಾರಾಶಿಯವರಿಗೆ ವ್ಯಯಾಧಿಪತಿ ಸಪ್ತಮಕ್ಕೆ ಹೋದಾಗ ಸಂಗಾತಿಯಿಂದಾಗಿ ಅತಿಯಾದ ವ್ಯಯ ಕಾಣ್ತಕ್ಕಂಥದ್ದು. ಏನು ಖರ್ಚಾಯಿತು ಅಂತ ಇಬ್ಬರು ಪರಸ್ಪರ ಬೈಕೊಳ್ಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಮತ್ತು ಕೃಷಿಕರಿಗೆಲ್ಲ ತುಂಬ ಚೆನ್ನಾಗಿದೆ. ಕೃಷಿ ಹಾಗೂ ಧಾನ್ಯ, ನೀರು ಇಂಥ ವ್ಯಾಪಾರಿಗಳಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಹಣ್ಣಿನ ವ್ಯಾಪಾರಿಗಳಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ಈ ಜೇನು ಸಾಕಣೆ ಇರ್ತಾರ ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಮಟ್ಟಿಗೆ ಒಂದು ಒಳ್ಳೆಯ ಫಲ ಖಂಡಿತ ಕೊಡುತ್ತೆ. ಆ ತೊಂದರೆ ಏನಪ್ಪ ಅಂದರೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಿದ್ದಾವೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ತುಲಾರಾಶಿಯವರಿಗೆ ಚಂದ್ರ ಲಾಭಕ್ಕೆ ಬರ್ತಾನೆ, ಆದರೆ ನಿಮ್ಮ ರಾಶಿಗೆ ವ್ಯಯದಲ್ಲಿರ್ತಾನೆ ಕರ್ಮಾಧಿಪತಿ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡ ಉಂಟಾಗ್ತಕ್ಕಂಥದ್ದು. ಪ್ರೆಷರ್, ನಿಮಗೆ ಎಲ್ಲ ಕೆಲಸ ನಿಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ. ಮಾಡಿ ಹೋಗಮ್ಮ ಅಂತ ನಿಮ್ಮ ತಲೆಗೆ ಹೇರ್ಬಿಡ್ತಾರೆ, ನಿಮಗೆ ಕಷ್ಟ ಆಗತಕ್ಕಂಥ ಸಾಧ್ಯತೆ. ಧಾನ್ಯ, ಹೂವು, ಹಣ್ಣಿನ ಈ ವ್ಯಾಪಾರದಲ್ಲಿ ಏನಾಗುತ್ತೆ, ಚಂದ್ರ ಕರ್ಮಾಧಿಪತಿ ವ್ಯಯದಲ್ಲಿ ಇರುವ ಸಂದರ್ಭದಲ್ಲಿ ತುಂಬ ಒತ್ತಡ ಮತ್ತು ನಷ್ಟ ಎರಡೂ ಉಂಟಾಗುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರಸ್ಥರಾಗಿದ್ದರೆ, ಅಂದರೆ ವ್ಯಾಪಾರಿಗಳಾಗಿದ್ದರೆ, ಅದರಲ್ಲೂ ಮಾರುಕಟ್ಟೆಗಳು, ಯಾಕೆಂದರೆ ತುಲಾರಾಶಿ ತಕ್ಕಡಿಯನ್ನು ಸೂಚಿಸ್ತಕ್ಕಂಥದ್ದು. ಮಾರುಕಟ್ಟೆಗಳಲ್ಲಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಿ, ಮೋಸ ಹೋಗ್ಬಿಡೋ ಸಾಧ್ಯತೆ ಇರ್ತದೆ, ಗಮನ ಇರಲಿ. ಇನ್ನು ತುಲಾರಾಶಿ ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ವೃತ್ತಿಯಲ್ಲಿ ಒತ್ತಡ, ಅದು ಪ್ರೆಷರ್ ಜಾಸ್ತಿ, ಕೆಲಸದ ಹೆಚ್ಚಿನ ಪಾಲು ನಿಮಗೆ ಸೇರಿ ಅದು ನಿಮಗೆ ತೊಂದರೆ, ಕಿರಿಕಿರಿ ಮಾಡುವ ಸಾಧ್ಯತೆ ಇದೆ. ಇನ್ನು ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಯವೂ ಇದೆ, ಅನುಕೂಲವೂ ಇದೆ. ಅಲ್ಲಿ ರವಿ ಲಾಭಾಧಿಪತಿ, ಬುಧ ವ್ಯಯಾಧಿಪತಿ. ಹೀಗಾಗಿ ಬಂದಿದ್ದು ತಡ ಇಲ್ಲ, ಹೋಗಿದ್ದು ತಡ ಇಲ್ಲ, ಆ ರೀತಿಯ ಒಂದು ಲಕ್ಷಣವನ್ನು ಕಾಣ್ತೀರಾ ಈ ವಾರದ ಆದಿಯಲ್ಲಿ. ಅಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಒಂದು ವಸ್ತು ನಷ್ಟತೆಯನ್ನು ಸೂಚಿಸ್ತಾ ಇದೆ ಇದ್ರ ಜೊತೆಗೆ. ಹೀಗಾಗಿ ಬಹಳ ಹುಷಾರು. ಶನಿವಾರದ ದಿವಸ ಬಹಳ ಎಚ್ಚರಿಕೆ ಇರಲಿ ನಿಮ್ಮ ವಸ್ತುಗಳ ಕಡೆಗೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತುಲಾರಾಶಿಯವರಿಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.